ಇಲ್ವಲ್ಲ ಈ ಕಲಿಗಾಲದಲ್ಲಿ, ಹಯಗ್ರೀವ ದೇವರು ಬರೋದು ಅಂದ್ರೆ ಏನು, ಎಲ್ಲ ಇವರು ಸುಳ್ಳು ಕಥೆ ಕಟ್ತಾ ಇದ್ದಾರೆ ಅಂತ ಅವ್ರೇನ್ ಮಾಡಿದ್ರು, ಒಂದು ಪರೀಕ್ಷೆ ಮಾಡೋಣ ಅಂತ ಹಯಗ್ರೀವಕ್ಕೆ ವಿಷ ಹಾಕಿಬಿಟ್ರು. ವಿಷವನ್ನು ಬೆರೆಸಿಬಿಟ್ರು. ಆ ವಿಷವನ್ನು ಬೆರೆಸಿದಾಗ ಗೊತ್ತಾಗ್ಬಿಡ್ತದೆ, ಆಟ ಎಲ್ಲಿ ಬಂದ್ಬಿಡ್ತದೆ ಹಾಗೆ ಅಂತ. ಆ ಹಯಗ್ರೀವ ದೇವರನ್ನ ಸಾಕ್ಷಾತ್ ಭಗವಂತ ಏನ್ ಮಾಡಿದ, ಅವತ್ತಿನ ದಿನ ಪ್ರತಿನಿತ್ಯ ಹಯಗ್ರೀವನ್ನ ಸ್ವೀಕಾರ ಮಾಡಿ ಸ್ವಲ್ಪ ಉಳಿಸ್ತಾ ಇದ್ದ. ಅವತ್ತಿನ ದಿನ ಮಾತ್ರ ಅಷ್ಟೂ ಹಯಗ್ರೀವವನ್ನು ತಾನೇ ಸ್ವೀಕಾರ ಮಾಡಿದ ನಮ್ಮ ಸ್ವಾಮಿ. ಸ್ವೀಕಾರ ಮಾಡಿದಾಗ ಆತನ ಆ ಪ್ರತಿಮೆ, ಹಯಗ್ರೀವ ದೇವರ ಪ್ರತಿಮೆ ಇದೆಯಲ್ಲ ನಮ್ಮ ಸ್ಥಾನದಲ್ಲಿ, ಆ ಪ್ರತಿಮೆ ಪೂರ್ತಿ ಹಸಿರು ಬಣ್ಣಕ್ಕೆ ತಿರುಗಿಬಿಡುತ್ತೆ. ವಾದಿರಾಜರಿಗೆ ಎಲ್ಲ ಗೊತ್ತಿದೆ, ವಾದಿರಾಜರಿಗೆ. ಆದರೂ ಕೂಡ ಇದೇನದು ನಮ್ಮ ಸ್ವಾಮಿ ಹಯಗ್ರೀವ ಹಸಿರು ಬಣ್ಣಕ್ಕೆ ತಿರುಗಿಬಿಟ್ಟನಲ್ಲ, ಹಯಗ್ರೀವವನ್ನು ಕೂಡ ಉಳಿಸಲಿಲ್ಲ ಇವತ್ತು ಯಾಕೆ ಅಂತ ಪ್ರಶ್ನೆ ಬಂದಾಗ ಹಯಗ್ರೀವ ದೇವರಂತಾರೆ, ವಾದಿರಾಜರೇ, ನೀವು ವಿಷವನ್ನ ಸ್ವೀಕಾರ ಮಾಡಿ ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ನಿಮಗಿದೆ. ಯಾಕೆಂದ್ರೆ ವಾಯುದೇವರೇ ವಿಷಪಾನವನ್ನು ಮಾಡಿದವರು, ಕಾಲಕೂಟ ವಿಷವನ್ನ. ಆ ವಿಷಪಾನವನ್ನ ಮಾಡಿ ಜೀರ್ಣಿಸಿಕೊಳ್ಳುವ ಶಕ್ತಿ ನಿಮಗಿದೆ. ಆದರೂ ಕೂಡ ನಿಮ್ಮಿಂದ ಇನ್ನೊಂದು ಮಹಿಮೆ ಪ್ರಕಟ ಆಗಬೇಕಾಗಿದೆ. ಆದ್ದರಿಂದ ನಾನು ಹಾಗೆ ಸಂಪೂರ್ಣ ವಿಷವನ್ನು ನಾನೇ ಸ್ವೀಕಾರ ಮಾಡಿದೆ. ಈ ಹಸಿರು ಬಣ್ಣ ನಿಮಗೆ ಪರಿಹಾರ ಆಗಬೇಕು, ಹಸಿರು ಬಣ್ಣ ಪೂರ್ತಿ ಹೋಗಬೇಕು ಅಂತಾದ್ರೆ ಒಂದು ಉಪಾಯ ಇದೆ. ನಿಮ್ಮಿಂದ ಮಹಿಮೆ ಪ್ರಕಟವಾಗಬೇಕಾಗಿದೆ ಎಂದು ಹಯಗ್ರೀವ ದೇವರು ಸ್ವಾಮಿ ಅಪ್ಪಣೆ ಆಗಬೇಕು ಅಂತ ವಾದಿರಾಜರು ಕೇಳಿದಾಗ ಹಯಗ್ರೀವ ದೇವರಂತಾರೆ, ನೋಡಿ, ಆ ಉದ್ಯಾವರ ಅಂತ ಅನ್ನುವ ಊರು, ಚಕ್ಷುಷ್ಮತಿ ಮತ್ತು ಪಾಪನಾಶಿ ನದಿಯ ದಕ್ಷಿಣ ತೀರದಲ್ಲಿರ್ತಕ್ಕಂತಹ ಉದ್ಯಾವರದ ಮಟ್ಟು ಎನ್ನುವ ಗ್ರಾಮದಲ್ಲಿ ಸ್ವಕರ್ಮ ಭ್ರಷ್ಟರಾಗಿರ್ತಕ್ಕಂತಹ ಬ್ರಾಹ್ಮಣರ ಒಂದು ಸಮೂಹ ಇದೆ. ಆ ಬ್ರಾಹ್ಮಣರ ಸಮೂಹಕ್ಕೆ ಹೋಗಿ ನೀವು ಒಂದು ಅನುಗ್ರಹವನ್ನು ಮಾಡಬೇಕು. ಒಂದು ಗುಳ್ಳದ ಬೀಜವನ್ನ ಕೊಟ್ಟು ಅವರಿಗೆ ಬೆಳೆಸು ಅಂತ ಹೇಳಬೇಕು. ಆ ಗುಳ್ಳದ ಬೀಜ ಬೆಳೆಸಿದ ಮೇಲೆ ಆ ಫಲ ಏನು ಬರುತ್ತದೆ ಅದನ್ನು ನನಗೆ ನಿವೇದನೆ ಮಾಡಿದರೆ ಈ ಹಸಿರು ಬಣ್ಣ ತಿರುಗಿ ಮತ್ತೆ ಸರಿಯಾಗ್ತದೆ ಹಾಗೆ ಅಂತ ಹಯಗ್ರೀವ ದೇವರು ಅನುಗ್ರಹವನ್ನು ಮಾಡೋಣ. ಆದ್ರೆ ವೃಂದಾಕಾನಾಂ ನಿಷೇಧೇಪಿ ಸ್ವನಾಮಾಂಕತೆಯ ಪ್ರಭು ಅಂತ ಬದನೆಕಾಯಿ ವಾಸ್ತವಿಕವಾಗಿ ನಿಷೇಧವಾಗಿರತಕ್ಕಂತಹ ವಸ್ತು. ಆ ನಿಷೇಧವಾದ ವಸ್ತುವನ್ನು ಕೂಡ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಮಪಿ ಸಮರ್ಥಃ ಅಹಂ ಹಯಗ್ರೀವಶ್ಚಾಜ್ಞೆಯ ಅಂತ ವಾದಿರಾಜರು ವೃಂದಾವನಾಖ್ಯಾನದಲ್ಲಿ ಹೇಳಿದಂತೆ ಮಾಡಬೇಕಾದದ್ದನ್ನು ಮಾಡದೇ ಇದ್ದದ್ದನ್ನು ಬೇರೆಯದ್ದನ್ನಾಗಿ ಮಾಡುವುದಕ್ಕೂ ಕೂಡ ಸಾಮರ್ಥ್ಯದ ವಾದಿರಾಜರಿಗೆ ಇದೆ. ಅದನ್ನು ಹಯಗ್ರೀವ ದೇವರು ಜಗತ್ತಿಗೆ ಪ್ರಕಟಪಡಿಸಬೇಕಾಗಿದೆ. ಅದಕ್ಕೇನು ಮಾಡಿದ್ರು, ನಿಷೇಧವಾಗಿರತಕ್ಕಂತಹ ವೃತ್ತಾಕ ಬದನೆಕಾಯಿಯ ಬೀಜಗಳನ್ನು ಕೂಡ ವಾದಿರಾಜರ ದೃಷ್ಟಿ ಬಿದ್ದಿದ್ದರಿಂದ ನಿಷಿದ್ಧವಾದ ವಸ್ತುವು ಪವಿತ್ರವಾಗಿ ಬಿಡುತ್ತು ಅಂತ. ಪವಿತ್ರವಾಗಿ ಅದು ಗುಳ್ಳವಾಗಿ ವಾದಿರಾಜ ಗುಳ್ಳ, ಸ್ವನಾಮಾಂಕತೆಯ ಪ್ರಭು ವಾದಿರಾಜ ಗುಳ್ಳ ಅಂತ ಪ್ರಸಿದ್ಧಿಯನ್ನ ಪಡೆದು ಅದನ್ನ ಹಯಗ್ರೀವ ದೇವರಿಗೆ ನೈವೇದ್ಯವನ್ನ ಮಾಡುವುದರಿಂದ 48 ದಿನಗಳ ಕಾಲ ಹಯಗ್ರೀವ ದೇವರ ಬಣ್ಣ ಹಸಿರು ಬಣ್ಣ ತಿರುಗಿ ಸರಿಯಾಗಿ ಶುಭ್ರವಾಗಿರತಕ್ಕಂತಹ ಬಣ್ಣಕ್ಕೆ ತಿರುಗತಕ್ಕಂಥದ್ದಾಯ್ತು. ಇದರ ಮಹತ್ವವನ್ನ, ಈ ಗುಳ್ಳದ ಮಹತ್ವವನ್ನ ನಮ್ಮ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವರಿಗೆ ಹೇಳಿದ್ನಲ್ಲ, ಎಲ್ಲಾ ಕಾಲದಲ್ಲೂ ಆಡ್ಕೊಳ್ಳೋರು ಇರುವವರೇ ಈ ಕಾಲದಲ್ಲೂ ಇದ್ದಾರೆ. ನಾನೇ ಒಮ್ಮೆ ಊಟಕ್ಕೆ ಹೋದಾಗ ಕೆಲವರು ಎದುರಡೆ ಕೂಟ ಆಡ್ಕೊಂಡ್ರು, ಈ ಗುಳ್ಳ ಬದನೆಕಾಯಿ ಬೆಳಿಬೇಕು ಅಂತ ಈ ಬ್ರಾಹ್ಮಣರಿಗೆ ಆಸೆ ಇದೆ, ಅದರಲ್ಲೂ ಈ ವಾದಿರಾಜರ ಭಕ್ತರಿಗೆಲ್ಲ ಅದಕ್ಕೆ ಬದನೆಕಾಯಿ ಬರುತ್ತೆ ಹಾಗೆ ಅಂತ ಅವರವರೇ ಕಥೆಯನ್ನು ಕಟ್ಟಿಕೊಂಡು ಬಿಟ್ಟಿದ್ದಾರೆ ಅಂತ ಜನ ಆಡಿಕೊಳ್ಳೋದನ್ನ ನಾನು ಕೇಳಿದ್ದೇನೆ. ಅಂದ್ರೆ ಜಗನ್ನಾಥದಾಸರ ಶಿಷ್ಯರೊಬ್ಬರು ವೆಂಕಟ ವಿಠಲರು ಅಂತ ಅವರು ಗುಳ್ಳದ ಒಂದು ಮಹತ್ವವನ್ನು ಹೇಳ್ತಾರೆ. ಏನದು ಅಂದ್ರೆ, ವಾದಿರಾಜ ಗುಳ್ಳದ ಹುಳಿಯ ಸ್ವಾದು ಹರಿಯ ಭಕ್ತರೇ ಬಲ್ಲರು, ಭಗವಂತನ ಭಕ್ತರ ಮಾತ್ರ ಅದನ್ನು ತಿಳಿಯುವುದಕ್ಕೆ ಸಾಧ್ಯ. ಯಾಕೆ ಅಂದ್ರೆ, ಸಾದರದಿ ಭೋಜನ ಮಾಡೇ ಅನಾದಿಯಿಂದಲೇ ಬಂದ ಲಿಂಗದೇಹ ಆಯ್ತಾ ಕೆಡುವುದು, ಮದಮತ್ಸರ ದೂರ ಓಡುವುದು ಅಂತ. ಅಂದ್ರೆ ಗುಳ್ಳವನ್ನ ಸ್ವೀಕಾರ ಮಾಡಿದರೆ ಲಿಂಗದೇಹವೇ ಭಂಗವಾಗುತ್ತೆ ಅನ್ನುವಷ್ಟು, ಅಂದ್ರೆ ಅಪರೋಕ್ಷ ಜ್ಞಾನವನ್ನ ಕೊಡಿಸ್ತಕ್ಕಂತಹ ಮಹತ್ವ ಆ ವಾದಿರಾಜ ಗುಳ್ಳವನ್ನ ಸ್ವೀಕಾರ ಮಾಡಿ ತನ್ಮೂಲಕ ಜ್ಞಾನ ಪ್ರಾಪ್ತಿ ಆಗ್ತದೆ ಅಂತ. ಬುದ್ಧಿ ಪ್ರದಾಯತೆ ಅಂತ ಗುಳ್ಳದ ಹೊಳೆ ತಿಂದುಬಿಟ್ರೆ ಅಪರೋಕ್ಷ ಜ್ಞಾನ ಆಗುತ್ತೆ ಅಂತ. ಗುಳ್ಳದ ಒಂದು ಪ್ರಸಾದವನ್ನ ಸ್ವೀಕಾರ ಮಾಡಿದರೆ ಜ್ಞಾನ ಪ್ರಾಪ್ತಿ ಆಗ್ತದೆ, ವಾದಿರಾಜರ ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತಿ ನಮಗೆ ಅವರಲ್ಲಿ ಪ್ರಾಪ್ತವಾಗ್ತಕ್ಕಂಥದ್ದಾಗುತ್ತೆ ಅನ್ನೋದನ್ನ ವೆಂಕಟ ವಿಠಲದಾಸರು ಹೇಳಿರೋಣದರಿಂದ ಆ ಗುಳ್ಳವನ್ನೇ ನಾವು ಯಾವ ಕಾರಣಕ್ಕೂ ತಿರಸ್ಕಾರ ಮಾಡಿದೆ. ನಾವು ಕೂಡ ಇವತ್ತೆಲ್ಲ ನಿಷೇಧಿತವಾಗಿರತಕ್ಕಂಥ ಬದನೆಕಾಯಿ ಅಂತ ಇದ್ದವರೇ. ನಮ್ಮ ಬಳ್ಳಾರಿ ಕಡೆ ಎಲ್ಲ ಒಂದು ಗಾದೆ ಇದೆ, ಏನೂ ಬರಲ್ಲ ಅಂದ್ರೆ ಒಂದು ಬದನೆಕಾಯಿ ಅಂತ. ಹಾಗೆ ನಮಗೆ ಏನೂ ಬರದೇ ಇರತಕ್ಕಂಥ ಬದನೆಕಾಯಿಗಳೇ ನಾವೆಲ್ಲ. ನಮ್ಮಂತ ಬದನೆಕಾಯಿಗಳನ್ನ ನಮ್ಮ ಸ್ವಾಮಿಗಳವರ ಹೃದಯಗಳಲ್ಲಿರತಕ್ಕಂತಹ ಕಳ್ಳ ಕೃಷ್ಣ ಬದನೆಕಾಯಿ ಅಂತ ನಮ್ಮನ್ನ ಗುಳ್ಳರನ್ನಾಗಿ ಮಾಡ್ತಾನೆ ಅಂತ. ಆದ್ದರಿಂದ ಅವನನ್ನು ಕಳ್ಳ ಕೃಷ್ಣ ಅಂದಿದ್ದು ಯಾಕೆ ಅಂತಂದ್ರೆ, ಅವನು ಸದ್ಗುಣವ ಕದ್ದವ ರಘವ ಕದಿವನು ಅನಘನೆಂದೆನಿಸಿ ಅಂತ. ನಮ್ಮ ಪಾಪಗಳನ್ನ ಕದಿಯುವವನು, ಆದ್ದರಿಂದ ಅವನು ಕಳ್ಳ. ಆದ್ದರಿಂದ ನಮ್ಮನ್ನ ಗುಳ್ಳವನ್ನಾಗಿ ಮಾಡುವ ಆ ಕೃಷ್ಣ, ಕಳ್ಳ ಕೃಷ್ಣ ಅವರ ಹೃದಯದಲ್ಲಿ ಇದ್ದಾನೆ. ಸಾಕ್ಷಾತ್ ವಾದಿರಾಜರ ದೃಷ್ಟಿ ಬಿದ್ದಿದ್ದರಿಂದಲೇನೆ
ನಿಷೇಧಿತವಾದ ವಸ್ತು ಅದು ಪವಿತ್ರವಾಗಬೇಕಾದರೆ ಅಂತಹ ವಾದಿರಾಜರ ದೃಷ್ಟಿಗೆ ನಾವು ಬೀಳಬೇಕಷ್ಟೇ. ವಾದಿರಾಜರು ನಮ್ಮನ್ನು ನೋಡಬೇಕು, ನಾವು ಅವರ ಮುಂದೆ ಎಷ್ಟು ಹೋದ್ರೂ ಕೂಡ ಪ್ರಯೋಜನ ಇಲ್ಲ, ಅವರು ನಮ್ಮನ್ನು ನೋಡಬೇಕು. ಹಾಗೆ ನಮ್ಮನ್ನು ನೋಡಬೇಕು ಅಂತ ಆದರೆ ನಾವು ನಮ್ಮ ಸ್ವಾಮಿಗಳ ಪಾದಗಳನ್ನು ಹಿಡಿಯಬೇಕು ಅಂತ. ಯಾಕೆ ವಾದಿರಾಜರು ನಮ್ಮನ್ನು ನೋಡ್ತಾರೆ ಇಲ್ಲ ಅಂತ ನಮಗೆ ಗೊತ್ತಾಗಲ್ಲ. ನಮ್ಮ ವಿಶ್ವವಲ್ಲಭ ತೀರ್ಥರು ನಮ್ಮ ಕಡೆ ನೋಡಿಬಿಟ್ರೆ ಸಾಕು, ನಾವೆಲ್ಲರೂ ಕೂಡ ಪವಿತ್ರರಾಗಿ ಬಿಡ್ತೇವೆ ಎನ್ನುವ. ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ನಮ್ಮ ಶ್ರೀಯುತರಾದ ಶ್ರೀಧರ್ ಅವರು ಬರೀ ಒಂದು ಗುಳ್ಳ ಅಲ್ಲ, ಅನೇಕವಾದ ಪದಾರ್ಥಗಳನ್ನ ಮಾಡಿಸಿ ಭಗವಂತನಿಗೆ ನಿವೇದನೆ ಮಾಡಿಸಿ ಎಲ್ಲಾ ಬ್ರಾಹ್ಮಣರು ಊಟಕ್ಕೆ ಹಾಕಿ ಕೇಳಿದ್ದೇನೆ. ಅದರಿಂದ ಕೇಳಿದ್ರಿಂದ ಮಹಿಮೆ, ಆದ್ರಿಂದ ಆ ಕೇಳಿದ್ದಕ್ಕೆ ಇನ್ನೊಂದ್ಸಲ ಬರಬೇಕು ಅಂತ ಅನಿಸ್ತಾ ಇದೆ. ಆದ್ರಿಂದ ಬಂದೇ ಇರ್ತಾರೆ. ಆದ್ರಿಂದ ಅನೇಕ ಒಬ್ಬರಿಗಲ್ಲದೇನೆ ಅನೇಕ ಬ್ರಾಹ್ಮಣರಿಗೆ ವೈಷ್ಣವರಿಗೆ ಇವತ್ತು ಊಟಕ್ಕೆ ಹಾಕಿಸಿದ್ದರಿಂದ ಮತ್ತು ಅನೇಕರಿಗೆ ಲಿಂಗದೇಹ ಭಂಗವಾಗುವ ಅಪರೋಕ್ಷ ಜ್ಞಾನವನ್ನು ಪಡಿಸುವ ಅನುಗ್ರಹವನ್ನ ನಮ್ಮ ಸ್ವಾಮಿಗಳವರು ಉಳ್ಳದ ಹುಳಿ ಮಾಡದೇ ಇದ್ರು ಇಟ್ಟ ಪದಾರ್ಥವನ್ನೇ ಅವರು ಪವಿತ್ರವನ್ನಾಗಿ ಮಾಡುವ ಸಾಮರ್ಥ್ಯ ನಮ್ಮ ಸ್ವಾಮಿಗಳವರಲ್ಲಿದೆ. ಆದ್ದರಿಂದ ಇವತ್ತು ಅವರ ಅನುಗ್ರಹದಿಂದ ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೀರಿ. ತನ್ಮೂಲಕ ಆ ಪ್ರಸಾದದಿಂದ ಭಗವಂತನ ಪ್ರಸಾದ ನಮಗೆ ಲಭಿಸ್ತಕ್ಕಂಥದ್ದಾಗಲಿ ಅಂತ ಹೇಳ್ತಾ ಎರಡು ಮಾತುಗಳನ್ನ